ದೂತನೋ ಪತ್ರಕರ್ತನೋ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಇವತ್ತಿನ ನ್ಯೂಸ್ ಅವರ ಸಬ್ಜೆಕ್ಟು, ಇವತ್ತು ಭಾರತದಲ್ಲಿ ಪತ್ರಕರ್ತರು ಅನೇಕರು PR ಡೀಲರ್ಗಳಾಗಿದ್ದಾರೆ, ಏಜೆಂಟ್ರಾಗಿದ್ದಾರೆ, ಒಬ್ಬ ರಾಜಕಾರಣಿಗೆ ಸಲಹೆಗಾರರಾಗಿದ್ದಾರೆ. ಸೊ ಇವತ್ತು ಅಂಥದ್ದೇ ಒಂದು ಮಹತ್ವದ ಚರ್ಚೆ ವಸ್ತು ಆಗಿರ್ತಕ್ಕಂಥದ್ದು ವೇದ್ ಪ್ರತಾಪ್ ವೈದಿಕ್ ಎನ್ನುವಂಥ ಒಬ್ಬ ಹಿರಿಯ ಪತ್ರಕರ್ತ, ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹಫೀಜ್ ಸಯೀದ್ರ ಜೊತೆಗೆ ನಡೆಸಿರ್ತಕ್ಕಂಥ ಮಾತುಕತೆ. ಅದು ಕೇಂದ್ರ ಸರ್ಕಾರದ ಸೂಚನೆ ಮೇಲೆಗೆ ಮಾತುಕತೆ ನಡೀತಾ ಅಥವಾ ಭಾರತದ ಹೈಕಮಿಷನ್ ಗಮನಕ್ಕೆ ಬರಲಿಲ್ವಾ? ಸೊ ಹಫೀಜ್ ಸಯೀದ್ ಜೊತೆಗೆ ನಡೆಸಿದ್ದು ಕೇವಲ ಒಂದು ಸಂದರ್ಶನನ ಅಥವಾ ಸರ್ಕಾರದ ದೂತರಾಗಿ ಅಲ್ಲಿ ಕೆಲಸ ಮಾಡಿದ್ರ ಅಥವಾ 60 ನಿಮಿಷಗಳ ಸಂದರ್ಶನ ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ? ಇಂಥದ್ದೊಂದು ಚರ್ಚೆ ಇವತ್ತು ರಾಜ್ಯಸಭೆ ಲೋಕಸಭೆಯಲ್ಲಿ ಕೂಡ ನಡೀತಾ ಇದೆ. ವೇದ್ ಪ್ರತಾಪ್ ವೈದಿಕ್ ವಿಚಾರ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಒಬ್ಬ ದೇಶ ದ್ರೋಹಿ, ಇಡೀ ವಿಶ್ವದಲ್ಲೇ ಆತನನ್ನು $10 ಮಿಲಿಯನ್ ಟ್ರಿಲಿಯನ್ ಅಷ್ಟು ದಂಡವನ್ನು ಕೂಡ ಆತನ ಹಿಡಿದುಕೊಟ್ಟೆ ಅನ್ನುವಂಥ ಒಂದು ಅಮೆರಿಕ ಘೋಷಣೆ ಮಾಡಿದ ನಂತರವೂ ಕೂಡ ಒಬ್ಬ ಭಾರತದ ವಿರೋಧಿ ಭಯೋತ್ಪಾದಕನ ಜೊತೆಗೆ ಈ ರೀತಿಯ ಮಾತುಕತೆ ನಡೆಸಿರ್ತಕ್ಕಂಥದ್ದು ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿದೆ. ಚರ್ಚೆ ಕೂಡ ಅವಕಾಶ ಕಲ್ಪಿಸಿದ. ಚರ್ಚೆ ಮಾಡ್ತೀನಿ. ಮೊದಲಿಗೆ ವೇದ್ ಪ್ರತಾಪ್ ವೈದಿಕ್ ಮತ್ತು ಹಫೀಜ್ ಸಯೀದ್ ಜೊತೆಗಿನ 60 ನಿಮಿಷಗಳ ಸಂದರ್ಶನ ಹೆಸರಿನ ಮಾತುಕತೆಯ ಒಂದು ವರದಿ ನೋಡ್ಕೊಂಡ್ಬರೋಣ. ಹೊಸ ವಿವಾದ ಎಬ್ಬಿಸಿದ ವೇದ ಪ್ರತಾಪ್ ವೈದಿಕ್. ಕಾಶ್ಮೀರಕ್ಕೆ ಸ್ವತಂತ್ರ ನೀಡಬೇಕಿದೆ ಎಂದ ಹೇಳಿಕೆ. ಇದರಲ್ಲಿದೆ ಕಾಶ್ಮೀರ ಬೇರ್ಪಡಿಸುವ ಹುನ್ನಾರ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖಂಡ, ಮುಂಬೈ ದಾಳಿಯ ರೂವಾರಿ ಉಗ್ರ ಹಫೀಜ್ನನ್ನ ಪತ್ರಕರ್ತ ವೇದ ಪ್ರತಾಪ್ ವೈದಿಕ್ ಭೇಟಿ ಮಾಡಿದ್ರು. ಇದು ವಿವಾದಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಕಾಶ್ಮೀರ ವಿಚಾರದಲ್ಲಿ ವೈದಿಕ್ ನೀಡಿರೋ ಹೇಳಿಕೆ ತೀವ್ರ ಗದ್ದಲ, ಕೋಲಾಹಲಕ್ಕೆ ಸಾಕ್ಷಿಯಾಗಿದೆ. ಕಾಶ್ಮೀರಿ ಜನರು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಗಡಿಭಾಗದಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಸ್ವತಂತ್ರದ ಅವಶ್ಯಕತೆ ಇದೆ. ಹೀಗಾಗಿ ಕಾಶ್ಮೀರವನ್ನ ಸ್ವತಂತ್ರಗೊಳಿಸಬೇಕಿದೆ ಎಂದು ವೈದಿಕ್ ಹೇಳಿದ್ದಾರೆ. ಆ ಮೂಲಕ ಭಾರತದಿಂದ ಕಾಶ್ಮೀರವನ್ನು ಬೇರ್ಪಡಿಸಬೇಕು ಎಂದು ಪರೋಕ್ಷವಾಗಿ ಹೇಳಿದ್ದಾರೆ. ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವೇದ ಪ್ರತಾಪ್ ವೈದಿಕ್ ವಿರುದ್ಧ ಯುವ ಘರ್ಜನೆ. ವೈದಿಕ್ RSS ಬಂಟ ಎಂದ ರಾಹುಲ್ ಗಾಂಧಿ. ಇನ್ನು ಪತ್ರಕರ್ತ ವೇದ ಪ್ರತಾಪ್ ವೈದಿಕ್ ಹೇಳಿಕೆಗೆ ದೇಶದೆಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಉಗ್ರ ಹಫೀಜ್ನನ್ನ ಭೇಟಿ ಮಾಡಿದ್ದು ಒಂದು ವಿವಾದವಾದರೆ, ಉಗ್ರನ ಬಳಿ ಕಾಶ್ಮೀರದ ವಿಚಾರವನ್ನ ಚರ್ಚಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ. ಉಗ್ರನನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿರೋ ವೈದಿಕ್ RSSನ ಬಂಟ ಅಂತ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ ಸೃಷ್ಟಿಯಾಯಿತು ಗದ್ದಲ, ಕೋಲಾಹಲ. ಭೇಟಿ ಹಿಂದಿನ ಸತ್ಯದ ಬಗ್ಗೆ ತನಿಖೆಗೆ ವಿಪಕ್ಷಗಳು ಪಟ್ಟು. ಇನ್ನು ಉಗ್ರ ಹಫೀಜ್ ಮತ್ತು ವೈದಿಕ್ ಭೇಟಿಯ ಹಿಂದಿರೋ ತಂತ್ರ ಏನು ಅಂತ ವಿಪಕ್ಷಗಳು ಪ್ರಶ್ನಿಸಿದ್ವು. ಈ ಬಗ್ಗೆ ತನಿಖೆಯಾಗಿ ಸತ್ಯ ಹೊರಬೀಳಬೇಕು ಅಂತ SP, BSP, ಕಾಂಗ್ರೆಸ್ ಪಕ್ಷಗಳು ಪಟ್ಟು ಹಿಡಿದವು. ಇದರಿಂದ ರಾಜ್ಯಸಭೆಯಲ್ಲಿ ಗದ್ದಲ ಸೃಷ್ಟಿಯಾಗಿ ಅಧಿವೇಶನವನ್ನ ಸ್ವಲ್ಪ ಕಾಲ ಮುಂದೂಡಲಾಯಿತು. Conveyed that to the Ministry of External Affairs. Look, Ministry of External Affairs will have to give this statement. This is not something, it's a matter of national security. ಸರ್ಕಾರಕ್ಕೂ ಭೇಟಿಗೂ ಸಂಬಂಧವಿಲ್ಲ ಎಂದ ಸುಷ್ಮಾ. ಇನ್ನು ವಿಪಕ್ಷಗಳ ಆರೋಪಗಳನ್ನ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ತಳ್ಳಿಹಾಕಿದ್ದಾರೆ. ವೇದ ಪ್ರತಾಪ್ ವೈದಿಕ್ ಮತ್ತು ಉಗ್ರ ಹಫೀಜ್ರ ಭೇಟಿ ಖಾಸಗಿಯಾಗಿದೆ. ಇದರಲ್ಲಿ ಯಾವುದೇ ತಂತ್ರವಿಲ್ಲ. ವೇದ ಪ್ರತಾಪ್ ವೈದಿಕ್ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿಲ್ಲ. ಹೀಗಾಗಿ ವೈದಿಕ್ ಭೇಟಿಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಸುಷ್ಮಾ ಸ್ವರಾಜ್ ಪ್ರತ್ಯುತ್ತರ ನೀಡಿದ್ದಾರೆ. ವಿವಾದ ಹೆಚ್ಚಾಗುತ್ತಿದ್ದಂತೆ ಉಲ್ಟಾ ಹೊಡೆದ ವೈದಿಕ್. ಕಾಶ್ಮೀರ ಬೇರ್ಪಡಿಸುವ ಹುನ್ನಾರ ಇಲ್ಲ ಎಂದು ಸ್ಪಷ್ಟನೆ. ಇನ್ನು ವಿವಾದ ಭುಗಿಲೇಳುತ್ತಿದ್ದಂತೆ ವೈದಿಕ್ ಉಲ್ಟಾ ಹೊಡೆದಿದ್ದಾರೆ. ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸುವ ಹುನ್ನಾರ ನನಗಿಲ್ಲ.
ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಅವಕಾಶ ಕೊಟ್ರೆ ಹಫೀಸ್ ಭೇಟಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಸತ್ತಿಗೆ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಒಟ್ಟಿನಲ್ಲಿ ವೈದಿಕ್ ವಿವಾದ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದ್ದು ಯಾವ ಹಂತಕ್ಕೆ ಮುಟ್ಟುತ್ತೋ ಗೊತ್ತಿಲ್ಲ. ಶೇಖರ್ ಪೂಜಾರಿ, ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಸೊ ಈ ವಿವಾದದ ಕಿಡಿಯನ್ನು ಹೊಚ್ಚಿಸಿದಂಥ ವೇದ ಪ್ರತಾಪ್ ವೈದಿಕ್ ಹಿನ್ನೆಲೆಯೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಇದೆ, ಭಾಳ ರೋಮಾಂಚಕಾರಿ ಇದೆ. ಯಾಕಂತಂದರೆ ವೈದಿಕ್ ಕೇವಲ ಒಬ್ಬ ಹಿರಿಯ ಪತ್ರಕರ್ತ ಅಷ್ಟೇ ಅಲ್ಲ, ಅನೇಕ ಚಳುವಳಿಗಳ ನೇತೃತ್ವ ವಹಿಸಿದಂಥ ಭಾಷಾ ಚಳುವಳಿಯ ನಾಯಕತ್ವವನ್ನು ವಹಿಸಿ ಇಂಗ್ಲೀಷ್ ವಿರುದ್ಧ ಹಿಂದಿಯನ್ನು ಒಂದು ಪ್ರಬಲ ಅಸ್ತ್ರವಾಗಿ ಹಿಂದಿ ಸಾಹಿತಿಗಳನ್ನು, ಹಿಂದಿ ಪತ್ರಕರ್ತರನ್ನ ಒಗ್ಗೂಡಿಸಿದ ಒಬ್ಬ ಪತ್ರಕರ್ತ ವೇದ ಪ್ರತಾಪ್ ವೈದಿಕ್. ಆದರೆ ಅನೇಕ ಸಂದರ್ಭಗಳಲ್ಲಿ ತನ್ನನ್ನು ತಾನೇ ಹೊಗಳ್ಕೊಳ್ತಾ, ತನ್ನನ್ನು ತಾನೇ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ತಿರದವನು, ನಾನು ತುಂಬ ಬೇಕಾದವನು, ನನ್ನನ್ನು ಉಪಪ್ರಧಾನಿ ಮಾಡಲಿಕ್ಕೆ BJPಯವರು ವಾಜಪೇಯಿ ಸರ್ಕಾರ ಇದ್ದಾಗ ಪ್ರಯತ್ನ ಮಾಡಿದ್ರು, PV ನರಸಿಂಹರಾವ್ ಇದ್ದಾಗ ನನ್ನನ್ನು ಉಪಪ್ರಧಾನಿ ಮಾಡಬೇಕಂತೇಳಿ ಕಾಂಗ್ರೆಸ್ ಅವರು ಹೊರಟಿದ್ರು, ನಾನು ಅನೇಕ ದೇಶಗಳ ಆ ಪ್ರಧಾನಿ ರಾಷ್ಟ್ರಪತಿಗಳನ್ನು ಕೂಡ ನಾನು ಭೇಟಿ ಮಾಡಿದ್ದೇನೆ, ಸಂದರ್ಶನ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಅವರು 50 ವರ್ಷಗಳ ರಾಜಕೀಯ ಇತಿಹಾಸದ ಬಗ್ಗೆ ಹೇಳ್ತಾನೆ ಅನೇಕ ಘಟನಾವಳಿಗಳು ಕೂಡ ಅವರ ಒಂದು ಬದುಕಿನಲ್ಲಿರ್ತಕ್ಕಂಥದ್ದು. ಹಾಗಾದರೆ ವೇದ ಪ್ರಕಾಶ್ ಹಿನ್ನೆಲೆಯನ್ನು ಅವ್ರು ಯಾರು, ಅವ್ರು ಯಾವ ಸಂದರ್ಭದಲ್ಲಿ ಹೇಗೆ ಬೆಳವಣಿಗೆಯನ್ನು ಮಾಡ್ಕೊಂಡು ಬಂದರು ಅನ್ನುವಂಥದ್ದು ಒಂದು ಸಲ ಆ ವೇದ ಪ್ರಕಾಶ್ ವೈದಿಕ್ ಹಿನ್ನೆಲೆ ನೋಡ್ಕೊಂಬರೋಣ. ಯಾರು ಈ ವೇದ ಪ್ರತಾಪ್ ವೈದಿಕ್ ಅನ್ನುವಂಥ ಪ್ರಶ್ನೆಗೆ, ವೇದ ಪ್ರತಾಪ್ ವೈದಿಕ್ ಹಿರಿಯ ಪತ್ರಕರ್ತರು. 70ರ ದಶಕದಲ್ಲಿ ಇವರು ದೆಹಲಿಯ ಮೋತಿಲಾಲ್ ನೆಹರು ಯೂನಿವರ್ಸಿಟಿ ಕಾಲೇಜಿನಲ್ಲೂ ಕೂಡ ಉಪನ್ಯಾಸಕರಾಗಿ ಒಂದು ಸೇವೆಯನ್ನು ಕೂಡ ಸಲ್ಲಿಸಿದ್ರು. ರಾಜಕೀಯ ವಿಶ್ಲೇಷಕ, ಈಗಲೂ ಕೂಡ ದೈನಿಕ್ ಭಾಸ್ಕರ್, ಹಿಂದೂಸ್ತಾನ್ ಟೈಮ್ಸ್, ಬೇರೆ ಬೇರೆ ಪತ್ರಿಕೆಗಳಲ್ಲೂ ಕೂಡ ಒಂದು ಕಾಲಮನ್ನು ಕೂಡ ಬರೀತಾರೆ, ಅನಲೈಸ್ ಮಾಡ್ತಾರೆ. ಹಾಗೆ ಈಗ ಯೋಗ ಗುರು ಬಾಬಾ ರಾಮದೇವ್ ಅವರ ಬೆಂಬಲಿಗರು ಮತ್ತು ತುಂಬ ಆಪ್ತರು ಕೂಡ. 69 ವಯಸ್ಸಿನ ವೈದಿಕ್ BJPಗೂ ಕೂಡ ನೈತಿಕ ಆಪ್ತರು ಮತ್ತು ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ಇತ್ತೀಚೆಗೆ ಕಳೆದ 10-15 ವರ್ಷಗಳಿಂದ. ವಿದ್ಯಾರ್ಥಿ ಜೀವನದಲ್ಲಿ ರಾಮ್ ಮನೋಹರ್ ಲೋಹಿಯಾ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. ಆರಂಭದಲ್ಲಿ ಇವರು ರಾಮ್ ಮನೋಹರ್ ಲೋಹಿಯಾ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದರು. ಸಮಾಜವಾದಿ ಪಾರ್ಟಿಯ ಈಗಿನ ಮುಲಾಯಂ ಸಿಂಗ್ ಯಾದವ್ ಅಧ್ಯಕ್ಷರು, ಅವರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ದಾರೆ ವೈದಿಕ್. PTI ಏನು ಇಂಗ್ಲಿಷ್ ಏಜೆನ್ಸಿ ಇದೆ PTI, ಅದು ಹಿಂದಿ ಭಾಷಾ ಸುದ್ದಿ ಸಂಸ್ಥೆಯ ಮೊದಲ ಸಂಪಾದಕರಾಗಿದ್ದರು. ಹಿಂದಿ ಏಜೆನ್ಸಿ ಏನಿದೆ PTIನ ಹಿಂದಿ ಭಾಷಾ ಅನ್ನುವಂಥ ಒಂದು ಸಂಸ್ಥೆಗೆ ಮೊದಲ ಸಂಪಾದಕರಾಗಿ ಕೂಡ ವೇದ ಪ್ರತಾಪ್ ವೈದಿಕ್ ಕೆಲಸ ಮಾಡಿದರು. ನವಭಾರತ್ ಟೈಮ್ಸ್, ಈಗೇನು ಟೈಮ್ಸ್ ಆಫ್ ಇಂಡಿಯಾ ನವಭಾರತ್ ಟೈಮ್ಸ್ ಹಿಂದಿ ಪತ್ರಿಕೆ, ಅದರ ಆರಂಭದಲ್ಲಿ ಸಂಪಾದಕರಾಗಿ ಕೂಡ ಇವರು ಕೆಲಸವನ್ನು ನಿರ್ವಹಿಸಿದರು. ಹಿಂದಿ ಹಿಂದೂಸ್ತಾನ್ ನಿಲುವಿನಡಿ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ದೇಶದಲ್ಲಿ ಹಿಂದಿ ಮತ್ತು ಹಿಂದೂಸ್ತಾನ್ ಈ ಮೂರೂ ಒಂದಾಗಬೇಕು ಅನ್ನುವ ಒಂದು ಚಿಂತನೆಯಡಿ ವೇದ ಪ್ರತಾಪ್ ವೈದಿಕ್ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಿಂದಿ ಭಾಷೆಯಲ್ಲಿ PhD ಪ್ರಬಂಧ ಮಾಡುವ ಸಂದರ್ಭದಲ್ಲಿ, ಹಿಂದೆ ಅವರು PhD ಮಾಡ್ತಾ ಇದ್ರು ವಿದೇಶಾಂಗ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಇಂಗ್ಲೀಷ್ನಲ್ಲೇ ಪ್ರಬಂಧವನ್ನು ಮಂಡಿಸ್ಬೇಕಂತ ನಿಯಮ ಇತ್ತು, ಆದರೆ ಅದನ್ನು ಹಿಂದಿಯಲ್ಲೇ ಮಂಡಿಸ್ತೀನಿ ಅಂತ ಹೇಳಿದಾಗ ಆಗ ಅವರನ್ನು PhD ಇದರಿಂದ ಹೊರಗೆ ಹಾಕ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಈಗಲೂ ಹಲವು ಪ್ರಮುಖ ದಿನಪತ್ರಿಕೆಗಳಲ್ಲಿ ಅಂಕಣಕಾರ ಕೆಲಸ ಮಾಡ್ತಾ ಇದ್ದಾರೆ. ದೈನಿಕ್ ಭಾಸ್ಕರದಲ್ಲಿ ಅಂಕಣ ಬರೀತಾರೆ. ನಾನು ಈಗಲೂ ಕೂಡ ನೋಡ್ಕೊಂಡ್ಬಂದೆ. ಅವ್ರು ದೈನಿಕ್ ಭಾಸ್ಕರದಲ್ಲಿ ಮೋದಿ ಬಜೆಟನ್ನು ಮನಮೋಹಕ ಬಜೆಟ್ ಅಂತ ಹೇಳ್ತಾರೆ. ಆ ರೀತಿಯ ಅನೇಕ ಪತ್ರಿಕೆಗಳಲ್ಲಿ ಅವರು ಅಂಕಣವನ್ನು ಬರ್ಕೊಂಡು ಬಂದಿದ್ದಾರೆ. ಆದರೆ ಎಲ್ಲೂ ಕೂಡ ಯಾವುದೇ ಸಂಸ್ಥೆಯಲ್ಲಿ ಅವರು ಅಧಿಕೃತವಾಗಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರತಾಪ್. ಭಾರತೀಯ ಭಾಷಾ ಸಮ್ಮೇಳನ ಹಾಗೂ ಭಾರತೀಯ ವಿದೇಶಾಂಗ ಸಮಿತಿಯ ಹಾಲಿ ಅಧ್ಯಕ್ಷರಾಗಿದ್ದಾರೆ ಈ ವೈದಿಕ್. ಹಿಂದಿ ಹಿಂದೂಸ್ತಾನ ನಿಲುವಿನಡಿ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬ ಪತ್ರಕರ್ತನಾಗಿ ಒಬ್ಬ ಉಗ್ರಗಾಮಿಯನ್ನು ಸಂದರ್ಶನ ಮಾಡೋದು ತಪ್ಪ, ಒಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಹೋಗೋದು ತಪ್ಪ. ಹಾಗಾದರೆ ದೇಶದ ನಂಬರ್ 1 ವಾಂಟೆಡ್ ಏನಂತ ಹೇಳ್ತೀವಿ ಟೆರರಿಸ್ಟ್ ಹಫೀಜ್ ಸಯೀದ್ನ ವಿಚಾರದಲ್ಲಿ ವೇದ ಪ್ರತಾಪ್ ವೈದಿಕ್ ನಡ್ಕೊಂಡು ಸರಿನಾ? ಇದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಅಥವಾ ಕೇಂದ್ರದ ಮೋದಿ ನೇತೃತ್ವದ BJP ಸರ್ಕಾರ ಅವರನ್ನು ಹಿಂಬದಿಯ ದೂತರಾಗಿ ಏನಾದರೂ ಕಳಿಸ್ಕೊಳ್ತಾ, ಸೊ ಅಲ್ಲಿಯ ಪಾಕಿಸ್ತಾನದ ಭಾರತದ ಹೈಕಮಿಷನ್ ಗೊತ್ತಿಲ್ಲದೇ ವೈದಿಕ್ ಹಫೀಜ್ ಸಯೀದ್ ಜೊತೆಗೆ 60 ರಿಂದ 70 ನಿಮಿಷಗಳ ಕಾಲ ಸಂದರ್ಶನ ಮಾಡಿದ್ರ? ಈ ಎಲ್ಲ ವಿಷಯಗಳು ಇವತ್ತು ಚರ್ಚೆ ಆಗ್ತಾ ಇದೆ ಪಾರ್ಲಿಮೆಂಟಲ್ಲೂ ಕೂಡ, ಹೊರಗಡೆ ಕೂಡ. ಈ ಒಂದು ಪತ್ರಕರ್ತನ ಕೂಡಲೇ ಬಂಧಿಸಬೇಕು, ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಆಗಬೇಕು ಅನ್ನುವಂಥ ಪಟ್ಟಣ ಪ್ರತಿಪಕ್ಷಗಳು ಹಿಡಿದಿವೆ. ಸ್ವತಃ BJPಯ ಏನು ಮಿತ್ರ ಪಕ್ಷಗಳಾದಂಥ ಶಿವಸೇನೆ ಇರ್ಬೋದು, ಬೇರೆ ಬೇರೆ ಪಕ್ಷಗಳು ಕೂಡ ವೈದಿಕ್ ಒಬ್ಬ ಅಜ್ಮಲ್ ಕಸಬ್ ಅನ್ನೋ ಮಾತನ್ನು ಕೂಡ ಆಡಿದ್ದಾವೆ. ಸೊ ನಾನು ಚರ್ಚೆಯನ್ನು ಮಾಡ್ತೀನಿ. BJPಯ ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ. ಮಧುಸೂದನ್ ಕಾರ್ಯಕ್ಕೆ ಸ್ವಾಗತ. ಹಾಗೆ ನನ್ನ ಜೊತೆಗೆ ದೆಹಲಿಯಿಂದ BJPಯ ವಿನಾಯಕರು, AICCಯ ವಕ್ತಾರಾದಂಥ
ಬ್ರಜೇಶ್ ಕಾಳಪ್ಪ ನಮ್ಮ ಜೊತೆಗಿದ್ದಾರೆ. ಕಾಳಪ್ಪ, ನಿಮ್ಗೆ ಕೂಡ ಕಾರ್ಯಕ್ರಮ ಸ್ವಾಗತ. ಎಸ್, ಮಧುಸೂದನರೇ, ವೈದಿಕ್ ಅನ್ನೋವರನ್ನು ನಿಮ್ಮ ಸರ್ಕಾರ ಹಫೀಜ್ ಸಯೀದ್ ಜೊತೆಗೆ ಹಿಂಬಾಗಿಲಿನ ಮೂಲಕ ಮಾತುಕತೆಯ ಸಾರಥ್ಯ ನೀಡಿತ್ತ? ನನಗನ್ಸೋ ರೀತಿಯಲ್ಲಿ BJP ಈಗಷ್ಟೇ ಬಡ್ಜೆಟ್ ಮಂಡಿಸಿದೆ. ನಮ್ಮ ಲೋಕಸಭೆಯ ಅಧಿವೇಶನ ನಡೀತಾ ಇದೆ. ಈಗಷ್ಟೇ ಭಾರತೀಯ ಜನತಾ ಪಾರ್ಟಿಗೆ ಅಧ್ಯಕ್ಷರ ನಿಯುಕ್ತಿಯಾಗಿದೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ವಿದೇಶದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ಬ್ರೆಜಿಲ್ನಲ್ಲಿದ್ದಾರೆ. ಬ್ರಿಕ್ಸ್ ದೇಶಗಳ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಫೀಜ್ ಸಯೀದ್ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವಂಥ BJPಗೆ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರನಾರಾಗಲಿ ಅಥವಾ ಭಾರತಕ್ಕೆ ಬೇಕಾಗಿರುವಂಥ ಇಷ್ಟು ದೊಡ್ಡ ಟೆರರಿಸ್ಟ್ ಜೊತೆ ಆಗಲಿ ಮಾತುಕತೆ ಆಡ್ಕೊಂಬರಲಿಕ್ಕೆ ಯಾರನ್ನೋ ಒಬ್ಬರನ್ನ ಎಮಿಸರಿಯಾಗಿ ಕಳಿಸ್ಲಿಕ್ಕೆ ಅಥವಾ ಈ ದೇಶದ ದೂತನಾಗಿ ಕಳಿಸ್ಲಿಕ್ಕೆ ಯಾವುದೇ ರೀತಿಯಾದಂಥ ಸಮಯವೂ ಇಲ್ಲ, ಪಕ್ವತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಸೊ ಇದು ನಿಮ್ಮ ಸರ್ಕಾರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಇದು ಸರ್ಕಾರಕ್ಕೂ ಪಾಕಿಸ್ತಾನದ ಹೈಕಮಿಷನ್ ಗಮನಕ್ಕೆ ಬಾರದೇನೆ ಸಂದರ್ಶನ ಮಾಡಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ನಮ್ಮ ದೇಶದಲ್ಲಿ ಪಾಕಿಸ್ತಾನ ಈ ಥರದಕ್ಕೆಲ್ಲದೂ ಒಂದು ದೇಶನೇ ಅಲ್ಲ. ಪಾಕಿಸ್ತಾನದೊಳಗೆ ಯಾರು ಬೇಕಾದ್ರೂ ಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು, ಹೋಗ್ಬೋದು. ಅಂದರೆ ಒಬ್ಬ ದೇಶದ್ರೋಹಿ ವಿರುದ್ಧ ನಮ್ಮ ಭಾರತ ಒಬ್ಬ ಪತ್ರಕರ್ತರ ಹೋಗಿ ಏನು ಬೇಕಾದ್ರೂ ಮಾತಾಡ್ಬೋದು ಅಲ್ಲ. ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಪತ್ರಕರ್ತರಿಗೆ ಇರುವಂಥ ಸ್ವಾತಂತ್ರ್ಯವನ್ನು ನಾನು ಸ್ವಾತಂತ್ರ್ಯ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಆ ವೈದಿಕ್ ಅನ್ನುವಂಥ ಹಿರಿಯ ಪತ್ರಕರ್ತನ ಗೌರವದಿಂದ ಹೇಳ್ತಿದ್ದೀನಿ. ಆ ಸಂದರ್ಶನ ಮಾಡಿದ ದಿನ ಜುಲೈ 2, ಇವತ್ತು ಜುಲೈ 15. ಸೊ ಜುಲೈ 15ರ ಮಧ್ಯೆ ಯಾವ ಪತ್ರಿಕೆಯಲ್ಲಿ ಆ ಸಂದರ್ಶನ ಬಂತು, ಅವ್ರು ಎಲ್ಲಿ ರೆಕಾರ್ಡ್ ಇಟ್ಕೊಂಡು ಹೋಗಿದ್ದಾರೆ, ಎಲ್ಲಿ ಲ್ಯಾಪ್ಟಾಪ್ ಇದೆ, ಎಲ್ಲಿ ಅವರು ಬರ್ಕೊಂಡಿದ್ದಾರೆ, ಟ್ರಾನ್ಸ್ಕ್ರಿಪ್ಟ್ ಎಲ್ಲಿದೆ, ಎಲ್ಲಿ ಇಂಟ್ರೂ ಮಾಡಿದರು? 60-70 ನಿಮಿಷ ಅಂತಂದರೆ ಅವ್ರೇನಾದರೂ ಸೈಕೇಟ್ರಿಸ್ಟ್ ಆಗಿ ಕೆಲಸ ಮಾಡಿದ್ರಾ? ಒಬ್ಬ ಉಗ್ರಗಾಮಿಯನ್ನು ಮನಪರಿವರ್ತನೆ ಮಾಡ್ಲಿಕ್ಕೆ ಹೋದ್ರಾ? ಅದು ಸಂದರ್ಶನ ಮಾಡಕ್ಕೆ ಹೋದ್ರೆ ಪ್ರಶ್ನೆ ಬರುತ್ತೆ. ಅಲ್ಲ, ನೀವು ಕೇಳ್ತಾ ಇರೋ ಎಲ್ಲ ಪ್ರಶ್ನೆಗಳು ಯೋಗ್ಯವಾದಂಥ ಪ್ರಶ್ನೆಗಳೇ. ಆದರೆ ಇದನ್ನು ಕೇಳಬೇಕಾದಂಥದ್ದು ನಾವು ವೇದ ಪ್ರತಾಪ್ ವೈದಿಕ್ ಅವ್ರನ್ನ ಕೇಳಬೇಕಾದಂಥ ಪ್ರಶ್ನೆ ಇದು. ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ ಸರ್ಕಾರ ವೇದ ಪ್ರತಾಪ್ ವೈದಿಕ್ ಮತ್ತು ಹಫೀಜ್ ಸಯೀದ್ ನಡುವಿನ ಮಾತುಕತೆಯನ್ನು ತಾವು ಖಂಡಿಸ್ತೀರಿ? ಅಲ್ಲ, ನಾನು ಹೇಳ್ತಾ ಇರೋದು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ. ಸಂಬಂಧ ಇಲ್ಲ ಅನ್ನೋದು ಬೇರೆ. ಇದು ಒಂದು ರೀತಿ ಆಂಟಿ ನೋಡಿ ನ್ಯಾಷನಲ್ ಆಕ್ಟಿವಿಟಿ ಅಂತ ಆಗುತ್ತೆ. ಅಲ್ಲ, ಒಂದು ನಾನು ಹೇಳ್ತಾ ಇರೋವಂಥದ್ದು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿಯ ಪ್ರೋ ನ್ಯಾಷನಲ್ ಆ್ಯಕ್ಟಿವಿಟಿಯ ಅನ್ನುವಂಥದ್ರ ಬಗ್ಗೆ ನನ್ನ ಕಾಮೆಂಟ್ ಯಾವುದನ್ನು ನಾನು ಮಾಡೇ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ಇದಕ್ಕೂ ನಮಗೂ ಪ್ರಸ್ತುತವೇ ಇಲ್ಲ, ಅಪ್ರಸ್ತುತ. ಇದು ನಮಗೆ ಅಪ್ರಸ್ತುತ. ವಿ ನೀಡ್ ನಾಟ್ ಹ್ಯಾವ್ ಗಾಟ್ ಟು ಆನ್ಸರ್ ದಿಸ್. ದಿಸ್ ಇಸ್ ನಾಟ್ ಅವರ್ ಕ್ವೆಶ್ಚನ್ ಅಟ್ ಆಲ್. ಅದೇ ವೈದಿಕ್ ಮಾತಾಡಿದ ಕೆಲವು ಪಾಯಿಂಟ್ಗಳು ಕೂಡ ಅಧಿಕೃತವಾಗಿ ದಾಖಲಾಗಿರ್ತಕ್ಕಂಥ ಮಾತಾಡ್ತೀನಿ. ಬ್ರಜೇಶ್ ಅವರ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೇ ಮೊದಲ ಒಂದು ಅಸ್ತ್ರ ಅನ್ನೋ ರೀತಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ರಿ. ವೈದಿಕರನ್ನ ಅರೆಸ್ಟ್ ಮಾಡಬೇಕು. ನಾನು ಕೇಳ್ತೇನೆ, ಒಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ನಕ್ಸಲ್ ಆಗಿರ್ಬೋದು, LTTE ಮುಖ್ಯಸ್ಥರ ಆಗಿರ್ಬೋದು, ಅಥವಾ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥರನ್ನ ಸಂದರ್ಶನ ಮಾಡುವ ಅಧಿಕಾರ ಇಲ್ವಾ? ನೋಡಿ ಲಕ್ಷ್ಮಣ್ ಅವರೇ, ಮೊದಲನೇದಾಗಿ ನಾನು ಇದನ್ನ ಹೇಳಬಲ್ಲೆ. ನೋಡಿ, ವೇದಿಕ್ ಅವರು ಮೊನ್ನೆ ಹೋಗಿ ಹಫೀಜ್ ಸಯೀದ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಇವಾಗ ಹಫೀಜ್ ಸಯೀದ್ ಎಲ್ಲರಿಗೂ ತಿಳಿದ ಹಾಗೆ ಒಂದು ದೊಡ್ಡ ಭಯೋತ್ಪಾದಕ. ಅವರು ಮೊದಲು ಲಷ್ಕರ್ ಎ ತೈಬಾ ಅನ್ನೋಂಥ ಒಂದು ಆರ್ಗನೈಸೇಷನ್ ಅವರು ಹುಟ್ಟಾಕಿದ್ದವರು. ಅದಾದ್ಮೇಲೆ ಆ ಲಷ್ಕರ್ ಎ ತೈಬಾ ಅನ್ನೋಂಥ ಒಂದು ಆರ್ಗನೈಸೇಷನ್ ಯಾವುದಿದೆ ಅದು US ಅಲ್ಲಿ ಅದು ಬ್ಯಾನ್ ಆದ್ಮೇಲೆ ಅವ್ರು ಇವಾಗ ಒಂದು ಜಮಾತುದ್ ದಾವಾ ಅಂತ ಒಂದು ಆರ್ಗನೈಸೇಷನ್ ಒಂದು ಹೆಡ್ ಆಗಿದ್ದಾರೆ. ಸೊ ಹಫೀಜ್ ಸಯೀದ್ ಭಾರತದ ಲೆಕ್ಕದಲ್ಲಿ ಒಂದು ಅತಿ ದೊಡ್ಡ ಟೆರರಿಸ್ಟ್. ಅವ್ರನ್ನ ಭಾರತದ ಒಂದು ಅಖಂಡತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಯಾವಾಗ ಹಿಡಿದು ಅವ್ರನ್ನ ಒಳಗಡೆ ಹಾಕಬೇಕು ಅಂತ ಅದಕ್ಕೆ ಯಾವುದೋ ಒಂದು ಸೀಮಿತ ಸಮಯ ಇಲ್ಲ. ಅದು ಅವರು ಆದಷ್ಟು ಬೇಗ ಅವ್ರನ್ನ ಹಿಡಿದು ಒಳಗಡೆ ಹಾಕಬೇಕಾಗಿತ್ತು. ಇದು ಮೊದಲನೇದಾಗಿ. ಎರಡನೇದಾಗಿ ಇವಾಗ ಒಂದು ಪತ್ರಕರ್ತರು ಅಂತ ಇವ್ರು ಹೇಳ್ಕೊತಾರೆ. ಅಂದ್ರೆ ಇವಾಗ ವೇದಿಕ್ ಅವರು ಇವತ್ತು ಒಂದು ಪತ್ರಕರ್ತರು ಅಂತ ಹೇಳಿದ್ದು ಕೂಡ ಅವರು ಏನು ಅಂತ ಹೇಳಿದ್ರೆ ಇವಾಗ ಬಾಬಾ ರಾಮದೇವ್ ಬಹಳ ಹತ್ರದವರು. ಭಾರತೀಯ ಜನತಾ ಪಕ್ಷಕ್ಕೆ
ಬಹಳ ಹತ್ರದವರು. ಅವ್ರು ಯಾವ ಲೆಕ್ಕದಲ್ಲಿ ಅವರು ಮೊದಲು ಪಾಕಿಸ್ತಾನಕ್ಕೆ ಹೋಗ್ತಾರೆ, ಅಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫ್ ಅವ್ರನ್ನ ಭೇಟಿ ಮಾಡ್ತಾರೆ. ಯಾವುದೇ ಒಂದು ಪರ್ಸನಲ್ ಕೆಪಾಸಿಟಿಯಲ್ಲಿ ಹೋಗಿದ್ರೆ ಅವ್ರಿಗೆ ನವಾಜ್ ಶರೀಫ್ ಅವ್ರನ್ನ ಭೇಟಿ ಆಗುವಂತ ಒಂದು ಅವಕಾಶ ಇತ್ತು, ಅದಾಗ್ತಾರೆ. ಅದಾದ್ಮೇಲೆ ಒಂದು 4-5 ದಿನದ 7 ದಿನ ಕಳೆದ ಮೇಲೆ ಮತ್ತೆ ಹಾಫೀಜ್ ಸಯೀದ್ಗೆ ಭೇಟಿ ಆಗ್ತಾರೆ. ಇದಕ್ಕೆಲ್ಲ ಭಾರತದ ಒಂದು ನಮ್ಮ ರಾಯಭಾರಿಗಳಿದಾರಲ್ಲ ಅವ್ರದ್ದು ಇದಕ್ಕೆ ಯಾವ್ದಾದ್ರು ಒಂದು ಸಪೋರ್ಟ್ ಇತ್ತು. ಒಂದು ಎರಡನೇದು ಭಾರತ ಸರ್ಕಾರದ ಸಾಧ್ಯ ಇಲ್ಲ ಅಂತ ಅನ್ನುವಂತ. ಹಲೋ ಬ್ರಿಜೇಶ್, ನಾನು ಕೇಳ್ತಿರೋದು ಭಾರತದ ರಾಯಭಾರಿ ಕಚೇರಿಯ ಮಧ್ಯಸ್ಥಿಕೆ ಇಲ್ಲದೇನೆ ವೈದಿಕ್ ಮತ್ತು ಹಫೀಜ್ ಸಯೀದ್ ಮಾತುಕತೆ ನಡೆಯಕ್ಕೆ ಸಾಧ್ಯ ಆಗಲ್ಲ. ಹಫೀಜ್ ಸಯೀದ್ ಮಾತ್ರ ಅಲ್ಲ, ಇವರು ನವಾಜ್ ಶರೀಫ್ ಅವ್ರನ್ನು ಭೇಟಿ ಆಗ್ತಾರೆ. ಸೊ ರಾಯಭಾರಿಗಳ ಒಂದು ಸಹಕಾರ ಇಲ್ದಲೆ ಇವರು ಪ್ರಧಾನಮಂತ್ರಿ ಭೇಟಿ ಆಗಕ್ಕೆ ಸಾಧ್ಯ ಇದೆಯಾ? ಅದಾದ್ಮೇಲೆ ಬಂದು ಇವರು ಹಫೀಜ್ ಸಯೀದ್ ಭೇಟಿ ಆಗ್ತಾರೆ. ನೋಡಿ, ಇದಕ್ಕೊಂದು ಹಿನ್ನೆಲೆ ಇದೆ. ಹಫೀಜ್ ಸಯೀದ್ ಮೀಟಿಂಗ್ ಪರ್ಸನಲ್ ಕೆಪಾಸಿಟಿ ಮೇಲೆ ನಾನು ಇಂಟ್ರೂ ಮಾಡಿದ್ದೀನಿ ಅಂತ ಹೇಳಿದ್ರು ಅವರು. ಪರ್ಸನಲ್ ಕೆಪಾಸಿಟಿ ಮೇಲೆ ನಾನೊಬ್ಬ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ನಾನು ಇಂಟ್ರೂ ಮಾಡಿದ್ದೀನಿ, ನನ್ನ ಹತ್ರ ರೆಕಾರ್ಡರ್ ಇಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ, ನಾನು ಮೈಂಡ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರು ಅವ್ರು. ಅಲ್ಲ, ಅವ್ರು ಹೇಳಿರುವಂತದ್ದು ಬೇರೆ ಬಿಡಿ. ಅವ್ರು ಏನಕ್ಕಂದ್ರೆ ಅವರು ಸತ್ಯಾಂಶವನ್ನು ಅವರು ಇವತ್ತು ಹೇಳ್ತಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಭಾರತೀಯ ಕಾಂಗ್ರೆಸ್ ಪಕ್ಷದ ಒಂದು ಹೇಳಿಕೆ. ಇವಾಗ ನೋಡಿ, ಇದು ಕೇಳ್ಕೊಡಿ ನೀವು. ನಿಮಗೆ ಒಂದು ಸಂದರ್ಭವನ್ನು ನಿಮಗೆ ಹಿನ್ನೆಲೆಯಾಗಿ ಹೇಳಬೇಕಾಗಿದೆ. ಜಸ್ವಂತ್ ಸಿಂಗ್ ಅವರು ಒಂದು A320 ಹೈಜಾಕಿಂಗ್ ಆದಾಗ 3 ವ್ಯಕ್ತಿಗಳನ್ನ ಅವರು ಜಸ್ವಂತ್ ಸಿಂಗ್ ಅವರು ಹಣ ತಗೊಂಡು ಹೋಗಿ ಅವ್ರಿಗೆ ಮೌಲಾನಾ ಮಸೂದ್ ಅಜರ್ ಮತ್ತೆ ಮುಸ್ತಾಕ್ ಅಹಮದ್ ಜರ್ಗಾರ್ ಮತ್ತೆ ಅಹಮದ್ ಉಮರ್ ಸೈಯದ್ ಶೇಖ್ ಅನ್ನುವಂತ ಒಂದು ಬಹಳ ದೊಡ್ಡ ಭಯೋತ್ಪಾದಕರನ್ನ ಅವರು ಪಾಕಿಸ್ತಾನಕ್ಕೆ ಕೊಟ್ಟು ಬಂದ್ರು. ಚಾನೆಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಫ್ಘಾನ್ ಇದನ್ನು ಒತ್ತೆಯಾಳುಗಳನ್ನು ಬಿಡಿಸುವ ಸಂದರ್ಭದಲ್ಲಿ ಯಾವ ರೀತಿ NDA ಸರ್ಕಾರ ನಡ್ಕೊಳ್ಳುತ್ತೋ ಅದೇ ರೀತಿ ಬ್ಯಾಕ್ ಚಾನೆಲ್ MSRನ ವೈದಿಕರನ್ನ ಕಳಿಸಿದ್ರೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾನು ಹೇಳ್ತಾ ಇರುವಂತದ್ದು, ಕಾಂಗ್ರೆಸ್ನವರು ಈಗ ಏನು ಸಿಕ್ಕರೂ BJP ಮೇಲೆ ಅಟ್ಯಾಕ್ ಮಾಡಬೇಕು ಅಂತನ್ನುವಂಥ ಮೂಡಲಿದ್ದಾರೆ. ಅವರು ಎಲ್ಲವನ್ನೂ ಕಳ್ಕೊಂಡು ನಿರ್ಗತಿಕರಾಗಿ ವಿರೋಧ ಪಕ್ಷ ಸ್ಥಾನವೂ ರಾಹುಲ್ ಗಾಂಧಿ ಒಂದ್ ನಿಮಿಷ ಕೂತಿದ್ದಾರೆ. ಅವ್ರಿಗೆ ಏನು ಸಿಕ್ಕರೂ ಏನೇನು ಬೇಕಾದ್ರೂ ಕಲ್ಲು ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ. ಇದೇ ಕಾಂಗ್ರೆಸ್ನ ನಾಯಕರು ಹಿಂದೆ ಗುಲಾಂ ನಬಿ ಆಜಾದ್ ಅವರು, ಅಫ್ಜಲ್ ಗುರು ಅವರು ಅರೆಸ್ಟ್ ಆದಾಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಂಥ ವ್ಯಕ್ತಿ. ಅಫ್ಜಲ್ ಗುರು ಅರೆಸ್ಟ್ ಆದಂಥ ಸಮಯದಲ್ಲಿ ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರು. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ಆವಾಗ ಅವರಿಬ್ಬರು ಸೇರಿ ಮಾಡಿದ್ದಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ. ಅವ್ರು ಅವಾಗ ಏನು ಹೇಳ್ತಾರೆ, ಈಗ ನೀವು ತೋರಿಸ್ತಾ ಇದ್ದೀರಿ ಅವ್ರನ್ನ, ನಮ್ಮ ಗುಲಾಂ ನಬಿ ಆಜಾದ್ ಅವ್ರನ್ನ. ಗುಲಾಂ ನಬಿ ಆಜಾದ್ ಏನು ಹೇಳಿದ್ರು ಅಂತಂದರೆ, ಅಫ್ಜಲ್ ಗುರುನ ಏನಾರ ನೇಣು ಹಾಕಿಬಿಟ್ರೆ ಇಡೀ ಕಾಶ್ಮೀರದಲ್ಲಿ ಮತ್ತು ಇಡೀ ಭಾರತದಲ್ಲಿ ರಕ್ತಪಾತ ಆಗೋಗ್ಬಿಡತ್ತೆ, ಆದ್ದರಿಂದ ಅಫ್ಜಲ್ ಗುರುನ ನೇಣು ಹಾಕಬಾರ್ದು ಅಂಥೇಳಿ ಅವತ್ತು ಹೇಳಿದ್ರು. ಅಂದರೆ ಅವರ ಹೇಳಿದಂಥ ಹೇಳಿಕೆಯಲ್ಲಿ ನಾವೇನಾರ ಹೇಳ್ತೀವ, ಇವ್ರಿಗೂ ಉಗ್ರವಾದಿಗಳಿಗೂ ಬಹಳ ಸಂಬಂಧ ಇದೆ ಅಂತ ಹೇಳಿ ಹೇಳ್ತೀವ? ನಾನು ಹೇಳ್ತಾ ಇರುವಂತದ್ದು ಅದು ನಿಮಗೆ ಅಲ್ಲ, ನೀವಿನ್ನೂ ನಾನು ಹೇಳ್ತಾ ಇರೋದು ಅಲ್ಲ, ಕರ್ನಾಟಕದಲ್ಲಿ ವೀರಪ್ಪನ್ನು ರಾಜ್ಕುಮಾರ್ ಮೆಹಬೂಬಾ ಮುಫ್ತಿ ಅವರು ಹೇಳಿದ್ದಾರೆ. ಅದು ನಿಮ್ಗೆ ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ವೀರಪ್ಪನ್ನು ರಾಜ್ಕುಮಾರ್ನ ಅಪಹರಣ ಮಾಡಿದಂತ ಅನೇಕ ಜನ ಪತ್ರಕರ್ತರು ಹೋಗಿ ಮಾತಾಡ್ಕೊಂಡ್ಬಂದ್ರು. ನಮ್ಮ ಕರ್ನಾಟಕದಲ್ಲಿ ನಾವು ಅನೇಕ ಜನ ನಕ್ಸಲೈಟ್ಸ್ಗಳನ್ನ ಹೋಗಿ ನಮ್ಮ ಪತ್ರಕರ್ತರು ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ರಾಜನ್ ಕೂಡ ಅನೇಕ ಪತ್ರಕರ್ತರು ಸಂದರ್ಶನ ಮಾಡಿದ್ದಾರೆ. ನಕ್ಸಲ್ ವೀರಪ್ಪನ್ ಮಾಡಿದ್ದಾರೆ, LTT ಪ್ರಭಾಕರ್ನು ಕೂಡ ಅನೇಕ ಪತ್ರಕರ್ತರು ಸಂದರ್ಶನ ಮಾಡಿದ್ದಾರೆ. ಎವ್ರಿ ನೆಕ್ಸ್ಟ್ ಡೇ ಅದು ಪಬ್ಲಿಷ್ ಆಗುತ್ತೆ, ಬಟ್ ವೈದಿಕ ಪಬ್ಲಿಷ್ ಆಗಿಲ್ಲ. ನಾನು ಹೇಳ್ತಾ ಇರುವಂತ ಅದೊಂದೇ ಅಲ್ಲ, ಇದಕ್ಕೆ ಹಿಂದೆ ನೀವು ಹೋಗಿ ಅನೇಕ ಜನ ಈಗ ಇತ್ತೀಚೆಗೆ ಕಂಡಂಥದ್ದು ಉಗ್ರವಾದ, ಅದಕ್ಕೆ ಮುಂಚೆ ಕಂಡಂಥ ಡಕಾಯಿತರು, ಈ ಡಕಾಯಿತರನ್ನು ಬೇಟ ಮಾಡಲಿಕ್ಕೆ ವಿನೋಬಾ ಭಾವೆ ಹೋಗಿದ್ದಾರೆ. ಇದೇ ಡಕಾಯಿತರುಗಳನ್ನ ಸರೆಂಡರ್ ಮಾಡಿಸೋವಾಗಿ ಜಯಪ್ರಕಾಶ್ ನಾರಾಯಣ್ ಹೋಗಿದ್ದಾರೆ. ವಿನೋಬಾ ಭಾವೆ ವೈದಿಕರನ್ನ ಪರಿಗಣಿಸಬೇಕು. ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು ಯಾವ ರೀತಿ ಪರಿಗಣಿಸಬೇಕು ಅಂತ ಹೇಳುವಂಥದ್ದು ನನಗೆ ಸಂಬಂಧಪಟ್ಟಂತ ಸಂಗತಿ ಅಲ್ಲ. ಆದ್ರೆ ಒಂದು ಸಂಗತಿ ಅಲ್ಲ, ಬಿಜೆಪಿಗೂ ಕೇಂದ್ರ ಸರ್ಕಾರಕ್ಕೂ ವೈದಿಕ್ ಅವರು ಹೋಗಿ ಆ ಹಫೀಜ್ ಜೊತೆ ಮಾತಾಡ್ಕೊಂಡ್ ಬಂದಿರೋದಕ್ಕಾಗ್ಲಿ ನವಾಜ್ ಶರೀಫ್ಗಾಗ್ಲಿ ಯಾವುದೇ ಸಂಬಂಧ ಇಲ್ಲ. ವೈದಿಕ್ ನೋಡಿ, ಪ್ರಶ್ನೆ ನಮ್ಮ ಒಳ್ಳೆ ಸ್ನೇಹಿತ ಅಲ್ಲ, ಅದು ಯಾವುದೂ ಅಲ್ವೇ ಇಲ್ಲ.
ಇದು ಅವ್ರ ವೈಯಕ್ತಿಕವಾದಂಥ ಸಂಗತಿ. ಅದಕ್ಕೂ ಬಿಜೆಪಿಗೂ ನ್ಯಾಷನಲ್ ಇಂಟ್ರೆಸ್ಟ್ ಸರ್, ದೇಶದ ರಕ್ಷಣೆ ವಿಚಾರ ಇದು, ಗಡಿ ನಮ್ಮ ಐಡಿಯಾ ಇಂಟಿಗ್ರಿಟಿ. ನಾನು ಹೋಗಿ ಅವ್ರು ಮಾತಾಡ್ಕೊಂಡ್ ಬಂದ್ರೆ ನಮಗೆ ಅದಕ್ಕೆ ಏನು ಸಂಬಂಧ? ವಿ ಹ್ಯಾವ್ ನಾಟ್ ಸೆಂಟ್ ಹಿಮ್. ಸೊ ಸೆಂಡ್ ಹಿಮ್. You can't send a press man to jail. ನಿಮ್ಮ ಮಿತ್ರ ಪಕ್ಷ ಹೇಳ್ತಾ ಇದ್ರೆ ಅಜ್ಮಲ್ ಕಸಬ್ ಮತ್ತೊಬ್ಬ ಅಲ್ಲ, ಇವರು ಅದೇ ಸೇಮ್ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆಂಟಿ ಏನು ನ್ಯಾಷನಲ್ ಇದೆ ಅದೇ ಸ್ಟ್ಯಾಂಡ್ ಅನ್ನ ನಾವು ಅಜ್ಮಲ್ ಕಸಬ್ ಏನ್ ಹೇಳ್ತೀವಿ, ಇವತ್ತು ವೈದಿಕ ಕೂಡ ಅದೇ ವ್ಯಕ್ತಿ ಅಂತ ಹೇಳ್ತಾರೆ ನಿಮ್ಮ ಶಿವಸೇನೆ. ಅಜ್ಮಲ್ ಕಸಬ್ ಈ ದೇಶದ ಮೇಲೆ ಮುಂಬೈ ದಾಳಿಯಲ್ಲಿ ಗನ್ ಹಿಡ್ಕೊಂಡು ಅಟ್ಯಾಕ್ ಮಾಡಿದಂತ ವ್ಯಕ್ತಿ ಅಜ್ಮಲ್ ಕಸಬ್. ಅವರಿಗೆ ಇವರು ಹೋಲಿಸ್ತಾ ಇದ್ದಾರೆ ಶಿವಸೇನೆ ನಿಮ್ಮ ಮಿತ್ರ ಪಕ್ಷ. ನೋಡಿ, ಯಾರೋ ಏನೋ ಹೋಲಿಸ್ತಾರೆ, ಏನೋ ಮಾಡ್ತಾರೆ ಅಂತ ಅನ್ನೋದಕ್ಕೆ ಅದು ದೊಡ್ಡ ಸಂಗತಿ ಅಲ್ಲ. ಇಲ್ಲಿ ನಡೆದಿರುವಂಥದ್ದು ಏನು ಅನ್ನುವಂಥದ್ದು ಬಗ್ಗೆ ಕೂಲಂಕುಷವಾದಂಥ ತನಿಖೆ ಆಗಬೇಕು, ಕೂಲಂಕುಷವಾದಂಥ ಯೋಚನೆ ಆಗಬೇಕು. ಆ ನಂತರದಲ್ಲಿ ತೀರ್ಮಾನಗಳನ್ನ ನಾವು ಮಾಡಬೇಕು. ಯು ಶುಡ್ ನಾಟ್ ಹಾರ್ಪ್, ಯು ಶುಡ್ ನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ದೇಶದ ಭದ್ರತೆ, ದೇಶದ ರಕ್ಷಣೆ ವಿಚಾರದಲ್ಲಿ ಯಾರೇ ತಪ್ಪು ಮಾಡೋದು ಕೂಡ ತಪ್ಪೇ ಆಗುತ್ತೆ. ಯಾಕಂತಂದ್ರೆ ಇವತ್ತು ಅವರು ಹಫೀಸೈ ಜೊತೆಗೆ ವೈದಿಕ್ ಮಾತಾಡಿರ್ತಕ್ಕಂಥ ಕೆಲವು ಅಂಶಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಎಲ್ಲ ಹೋಗಿಲ್ಲ ಅನ್ನುವಂಥ ವಾಸನೆ ಎದ್ದು ಕಾಣುತ್ತೆ. ಒಂದಷ್ಟು ಅವರು ಮಾತಾಡಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ, ನಿನ್ನೆ ಮಾಧ್ಯಮದಲ್ಲಿ ಮಾತಾಡಿದ ರೀತಿ ನೋಡ್ತಾ ಇದ್ರೆ ಅವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಅನೇಕ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ ಮೋದಿ ಸರ್ಕಾರದ ಬಗ್ಗೆ ನೀವು ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ನಾನು ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್.